ಜನರಿಗೆಲ್ಲ ಗೊತ್ತಾಗಬೇಕು ಏನ್ ನಡೆದಿದೆ, ಎಲ್ಲೆಲ್ಲಿ ಸಗಣಿ ತಯಾರಾಗ್ತದೆ, ಎಲ್ಲೆಲ್ಲಿ ಸಗಣಿ ತಿನ್ನುವಂತರಿದ್ದಾರೆ, ಎಲ್ಲೆಲ್ಲಿ ಸಗಣಿಯನ್ನು ತಾವು ತಿನ್ಕೊಂಡು ಬೇರೆಯವರು ವರ್ಷೋರಿದ್ದಾರೆ, ಇದೆಲ್ಲ ಗೊತ್ತಾಗಬೇಕಾಗ್ತದೆ. ಇಲ್ಲಪ್ಪ ಅಂದ್ರೆ ಕ್ಲೀನ್ ಆಗಲ್ಲ ಸಿಸ್ಟಮ್. ಸಂಬಡಿ ಶುಡ್ ಡೂ ದ್ಯಾಟ್, ಸಮ್ವೇರ್ ಇಟ್ ಶುಡ್ ಬಿಗಿನ್. ಇವೆಲ್ಲ ಈ ಗುಳಿಗಿ ನುಂಗ್ಯೋದ್ರಿಂದ ಸರಿ ಆಗಲ್ಲ ಇದೆಲ್ಲ. ಇದಕ್ಕೊಂದು 4-6 ತಲೆಗಳು ಬೀಳ್ಬೇಕು, ಅವಾಗ ಏನಾದ್ರೂ ಉಪಯೋಗ ಆಗ್ತದೆ. ಇದನ್ನು ಅಷ್ಟು ಪಬ್ಲಿಕ್ ಈಗ ನಾವು ರಿಲೇ ಮಾಡಿಬಿಡ್ತೀವಿ. ಏನು ನಡೆದಿದೆ ಗವರ್ಮೆಂಟ್ ಅದ ಎಲ್ಲೆಲ್ಲಿ ಕೋರ್ಟ್ನಲ್ಲಿ ನೋಡಿ, ಈಗ ನಾವು ಓಪನ್ ಇಟ್ಟಿವಪ್ಪ, ಹೌದಾ? ಎಲ್ಲರೂ ನೋಡ್ಬೋದು ನಮ್ದು, ನಾವೇನ್ ಕೆಲಸ ಮಾಡ್ತೀವಿ, ನಾವೇನ್ ಮಾತಾಡ್ತೀವಿ, ಹೌದಾ? ಎಲ್ಲರೂ ನೋಡ್ತಾರೆ, ನೀವೇನ್ ಕೆಲಸ ಮಾಡ್ತೀವಿ ನಿಮ್ಮನ್ನು ನೋಡ್ತಾರೆ. ಹಂಗೆ APSC ಏನೇನ್ ನಡೆದಿದೆ ಮತ್ತೆ ನೀವೇ ಕೊಟ್ಟಿದ್ದೀರಿ, ನಾವೇನ್ ಜನರೇಟ್ ಮಾಡಿಲ್ಲ. ನಿಮ್ಮಲ್ಲಿಂದ ಹುಟ್ಟಿದಂತ ಡಾಕ್ಯುಮೆಂಟ್, ಪೆನ್ ಡ್ರೈವ್ ನಿಮ್ಮವೇ. ಇದೆಲ್ಲ ಇಡೀ ಮಾರ್ಕೆಟ್ ಪ್ಲೇಸ್ ನಾಗೆಲ್ಲ ಒಂದೊಂದ್ ಕಡೆ ಒಂದೊಂದು ಟಿವಿ ಹಾಕ್ಸಿ ಇದನ್ನೆಲ್ಲ ಪಬ್ಲಿಷ್ ಮಾಡ್ಬೇಕು ಅಂತ ಆರ್ಡರ್ ಮಾಡಿದ್ರು ಮಾಡ್ಬೋದು ನಾವು. ಹಂಗಾಗಿ ಎಲ್ಲ ಕಡೆ ಕೆಟ್ಟ ಜನ ಇದ್ದಾರೆ, ಆದ್ರೆ ಎಲ್ಲಾ ಕಡೆ ಒಳ್ಳೆಯವರು ಇದ್ದಾರೆ. ಕೆಲವು ಸರಿ ಏನಾಗ್ಬಿಡ್ತದೆ, ಕೆಟ್ಟ ಜನರು ಒಳ್ಳೆಯವರಿಗೆ ಮುಖಕ್ಕೆ ಏನೇನೋ ಹಚ್ಚಿಬಿಡ್ತಾರೆ. ಇದೆಲ್ಲ ಸಮಸ್ಯೆ ಇದಾವೆ, ಇದು ಎಲ್ಲಾ ಕಡೆ ಇದೆ ಇದು. ಹಂಗಾಗಿ ನಾವು ಬಹಳ ಹುಷಾರಿಂದ ಹೋಗ್ಬೇಕು. ಇದನ್ನ ಹಂಗೆ ಬಿಡಲ್ಲ ನಾವು ಹಂಗೆ ಬಿಡಲ್ಲ. ನಮಗೆ ನೀವು ಇದರಲ್ಲಿ ಸಹಾಯ ಮಾಡ್ಬೇಕು. ಖಂಡಿತ ನಾವು ತಪ್ಪು ಮಾಡಿದ್ರೆ ಹೋಗ್ತಾರೆ. ಟ್ರಾನ್ಸ್ಪರೆನ್ಸಿ ಆಮೇಲೆ ಹೇಳ್ತಾ ಇದ್ದೇವೆ ನಿಮ್ಗೆ, ಇದನ್ನ ತಾವು ನೋಡ್ರೆ ಗೊತ್ತಾಗ್ಬಿಡುತ್ತೆ ನಮ್ಗೆ ತಪ್ಪಿಲ್ಲ, ಗೊತ್ತಾಗ್ಬಿಡುತ್ತೆ. ತೊಂದ್ರೆ ತಪ್ಪಿಲ್ಲ ಅಂತ ಹೇಳೋದ್ ನೋಡ್ರಿ ನಮ್ಗೆ ಡೌಟ್ ಬರ್ತಾ ಇದೆ ನಿಮ್ ಮೇಲೆ. Let people know. The sunlight is the best detergent. Let the people know. People should know what is happening, who are working, who are not working, how they are working. Let people know. ಬೇರೆ ಸಿಸ್ಟಮ್ ಇಲ್ಲ, ಏನು ಬೇರೆ ಸಿಸ್ಟಮ್ ವರ್ಕ್ ಆಗಲ್ಲ. ಆಮೇಲೆ ಹಿಂಗೆಲ್ಲ ಅನ್ಸ್ಬಿಟ್ರೆ ಯಾವ ಒಳ್ಳೊಳ್ಳೆ ಕ್ಯಾಂಡಿಡೇಟ್ ಈ ದೇಶದಲ್ಲಿ ಉಳಿತಾರೆ, ಅವ್ರು ಬಿಟ್ಟು ಹೋಗಿಬಿಡ್ತಾರೆ. ನೋಡಿ, ಎಲ್ಲೆಲ್ಲಿ ಮೆರಿಟ್ ವಿಜೃಂಭಿಸಿದೆ ಅಲ್ಲೆಲ್ಲ ದೇಶಕ್ಕೆ ಉಪಯೋಗ ಆಗಿದೆ. ಅಂಬೇಡ್ಕರ್ ಜಿ ಮೆರಿಟೋರಿಯಸ್ ಇದ್ರು, ಒಳ್ಳೆ ಕಾನ್ಸ್ಟಿಟ್ಯೂಷನ್. ಒಬ್ಬ ವಿಶ್ವೇಶ್ವರಯ್ಯ ಇದ್ದದ್ದಕ್ಕೆ ಲಕ್ಷ ಎಕರೆ ಇರಿಗೇಷನ್ ಆಯ್ತು, ಡ್ಯಾಮ್ಗಳು ತಯಾರಾದವು, ಐರನ್ ಸ್ಟೀಲ್ ಫ್ಯಾಕ್ಟರಿ ಆಯ್ತು, ಸೆಂಚುರಿ ಕ್ಲಬ್ ಆಯ್ತು, ಮೈಸೂರು ಬ್ಯಾಂಕ್ ಆಯ್ತು, ಇರಿಗೇಷನ್ ಫೆಸಿಲಿಟೀಸ್ ಆಯ್ತು, ಹೆಲ್ತ್ ಫೆಸಿಲಿಟೀಸ್ ಆಯ್ತು. ಒಂದು ಬ್ರೈನ್, ಒಂದು ಸಿಂಗಲ್ ಬ್ರೈನ್ ಇಂಡಿವಿಜುವಲ್. ಆ ರೀತಿ ಒಬ್ಬ ಕೆಂಪೇಗೌಡ ಇದನ್ನ ಬಿಲ್ಡ್ ಮಾಡಿದ್ದು ಬೆಂಗಳೂರನ್ನ. ಒಂದು ಬ್ರೈನ್ ವಿತ್ ಗುಡ್ ಹಾರ್ಟ್. ಎಲ್ಲ ನೀವು ಗಟ್ ಜನರನ್ನು ಅಷ್ಟು ಎಲ್ಲ ಕೊಳಚೆ ನೀರು ಅಷ್ಟು ಇಲ್ಲಿ ಬಂದ್ಬಿಟ್ರೆ ಮುಂದೆ ಕೆಲಸ ಮಾಡೋದು ಹೆಂಗೆ? ಜನರ ಗತಿ ಏನು? ಕಾಮನ್ ಮ್ಯಾನ್ ಅವ್ರನ್ನ ಅಪ್ರೋಚ್ ಮಾಡಿದ ಕೆಲಸ ಆಗೋದು ಹೆಂಗೆ? ಆನ್ 24th June 2024, why the KPSC finalized the list? Still inquiry is going on. correct. 3-member committee is looking into. Why government did not ask, why did you send this before inquiry is completed? Correct. And that's the question here. What is the 3-member committee, Malos, were disbanded on 4th March 2024. Subsequently, a 5-member committee was constituted. Then it is a larger reason why government did not send it back, saying that the matter is being investigated into by 5-member committee. Very fact that from 3 to 5 we have moved indicates the seriousness. At least ಒಂದು 100 ಅಪಾಯಿಂಟ್ಮೆಂಟ್ ಆಗೋದಿದ್ರೆ ಒಂದು 25-30 ಅಪಾಯಿಂಟ್ಮೆಂಟ್ ಆದ್ರೂ ಏನು ಅಮಿಷ ಇಲ್ಲದಂಗ ಆಗ್ಬೇಕಲ್ಲ. 25% In fact, one of the 25 and 24. They have less. Let's set the better of the. Your Lordship may kindly. I'll not come to the petition sequence of events, Manoj. Your Lordship may kindly see appointment notification is given on 25th June. Correct. They approached this court on 10th February. ಅವ್ರು ಬಿಡಿ. That's why I don't want to go into. I understand where we are, Manoj. My house in order. I have to get my house in order. But we want to tell you one thing. The Constituent Assembly debates relating to grant of constitutional status to the state public service commissions and central public service commission. Please. How that was under the Government of India Act 1935, Government of India Act 1990. Please. How they were. Why Baba Sahib made all this change?
Just see the. I'll go through that. I'll go through that. Yeah. What is the object? So We independent wanted to constitution- have robust executive. Robust executive we wanted to have, who will not budge to political pressure, who will not budge to such other pressures. ಆ ರೀತಿ ಇದ್ದಂಥ ನಾವು ಬೇಕು ಅನ್ನೋದಕ್ಕೆ ನಾವು ಆ ರೀತಿ ಮಾಡ್ಕೊಂಡ್ವಿ. Correct. ಅಟ್ಲೀಸ್ಟ್ ಒಂದು 100 ಅಪಾಯಿಂಟ್ಮೆಂಟ್ ನಲ್ಲಿ ಒಂದು 50 ಬೇಡಪ್ಪ, ಒಂದು 30 ಅಪಾಯಿಂಟ್ಮೆಂಟ್ ಆದ್ರೂ ಜನರಿಗೆ ಅನ್ಸ್ಬೇಕಲ್ಲ, ಇಲ್ಲಿಲ್ಲ ಒಂದು ಬರೀ 70% ನಲ್ಲಿ ಏನೋ ಹೆಚ್ಚು ಕಮ್ಮಿ ಆಗ್ತದೆ, ಇನ್ನು 30% ಒಳ್ಳೆಯವರು ಸರಿ ಆಗ್ತದೆ ಅನ್ನುವಂಥದ್ದು ಒಂದು ಫೀಲಿಂಗ್ ಬರ್ಬೇಕಲ್ಲ. ಯಾವ ಕ್ಯಾಂಡಿಡೇಟಿಗೆ ಬರ್ತದೆ? In fact, yesterday's cabinet meeting, what your lordships were saying, same was discussed. Today also, in fact, I happened to be there, This is what the feeling of the whole thing was. ಇಲ್ಲಿ ಸ್ವಲ್ಪ ಮಾರ್ನಿಂಗ್ ವಾಕ್ ಮಾಡಿ, ಸ್ವಲ್ಪ ಪಾರ್ಕ್ ನಲ್ಲಿ ಮಾರ್ನಿಂಗ್ ವಾಕಿಂಗ್ ಮಾಡಿ, ಜನ ಏನ್ ಮಾತಾಡ್ತಾರೆ ಗೌರ್ಮೆಂಟ್ ಬಗ್ಗೆ, ಕೋರ್ಟ್ ಬಗ್ಗೆ, ಲಾಯರ್ಸ್ ಬಗ್ಗೆ, ಅಂದ್ರೆ ಆ ಮಾರ್ನಿಂಗು ಒಂದ್ ಸ್ವಲ್ಪ ಸತ್ಯ ಮಾತಾಡ್ತಿರ್ತಾರೆ. ಇನ್ನು ಮನಸ್ಸು ಕೆಲ್ಸಕ್ಕೆ ಹೋಗೋದ್ಕಿಂತ ಕೆಲ್ಸಕ್ಕೆ ಶುರು ಆದ್ಮೇಲೆ ಅಟ್ಲೀಸ್ಟ್ ಒಳ್ಳೊಳ್ಳೆರಲ್ಲ. ಈಗ ಒಬ್ಬ ಬಾಳೆ ಕುಂದ್ರಿ ಇರೋದಕ್ಕೆ ನಮ್ಗೆ ಎಷ್ಟು ರಿವರ್ ವಾಟರ್ ಡಿಸ್ಪ್ಯೂಟ್ ನಲ್ಲಿ ಎಷ್ಟು ಇನ್ಪುಟ್ ನಮಗೆ. ಹಾ, ಈಗ ಆ ರೀತಿ ಬರಂಗಿದ್ರೆ ಕೆಲ್ಸ ಆಗ್ತದೆ, ದೇಶ ಉಳಿತದೆ. ಇಲ್ಲಪ್ಪ ಅಂದ್ರೆ ನೂರಕ್ಕೆ 100 ವ್ಯವಹಾರ ಆಗ್ತದೆ ಅನ್ನೋ ಫೀಲಿಂಗ್ ಇದ್ಬಿಟ್ರೆ ಕಾಮನ್ ಮ್ಯಾನ್ಗೆ ಯಾಕೆ ಓದ್ಬೇಕು ನಾವು? That is all being changed, Your Lordship, in fact, is going to be placed this time, the number of members in the highest in India is in Karnataka, 10+1, more than UPSC, all, and interview also we are cutting short, we're getting only experts, all that is being sought to be done, so that external experts who are subject experts, all that, in fact, I'll place it today after that thing, on next date of hearing, I'll place all the amendments to your Lordships, ಅಲ್ಲ, ಬರೀ ಎಕ್ಸ್ಪರ್ಟ್ ನಮ್ಗೆ ಎಷ್ಟೋ ಸಾರಿ ಈ ಇಂಟೆಲಿಜೆಂಟ್ ಕ್ಲಾಸ್ ನಿಂದನ ಸಮಸ್ಯೆ ಆಗ್ಬಿಟ್ಟದೆ. ಹೌದು, ಈ ಇಂಟೆಲೆಕ್ಚುವಲ್ ಪವರ್ ಅನ್ನ ಪೊಲ್ಯೂಟ್ ಆಗೋ ಪ್ರೊಸೆಸ್ ನಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. we have to trust ಅದನ್ನ ನಾವು ಏನಾರ ಮಾಡ್ಲೇಬೇಕು. ಈಗ good people, good people even with bad ideas will work wonderful. That is true. Intent. ನೀವು ಬಹಳ ಬ್ರಿಲಿಯಂಟ್ ಅಂದ್ರೆ ಬಹಳ ಸುಂದರವಾಗಿ ಮರ್ಡರ್ ಮಾಡ್ತಾರೆ ಅಷ್ಟೇ ಅವರು. ನಮ್ಗೆ ಅವ್ರು ಅಷ್ಟು ಉಪಯೋಗ ಮುಟ್ಟಲ್ಲ. ಈಗ ನೋಡಿ ಎಲ್ಲಾ ಕಡೆ, ಬಿಕಾಸ್ ಐ ಗೋ ಆನ್ ಕೀಪಿಂಗ್ ಐ ಗೋ ಟು ಮೆನಿ ಇನ್ಸ್ಟಿಟ್ಯೂಷನ್ಸ್, ಅಲ್ಲಿಗೆಲ್ಲ ಸ್ಪೀಚ್ ಗೀಚಿಗೆ ಹೋದಾಗ ನನ್ಗೆ ಆ ಸ್ಟೂಡೆಂಟ್ಸ್ ಎಲ್ಲಾರು ಅಥವಾ ಆಡಿಯನ್ಸ್ ಅವ್ರ ಪ್ರಶ್ನೆ ಕೇಳುವಾಗ ಬಹಳ ಮುಜುಗರ ಆಗ್ತದೆ, ತುಂಬಾ ಮುಜುಗರ ಆಗ್ತದೆ. ನಾವ್ ಹೆಚ್ಚಿಗೆ ಹೇಳಿಕ್ ಬರಲ್ಲ, ಯಾಕಂದ್ರೆ ಎಲ್ಲ ಪಬ್ಲಿಕ್ ಎಲ್ಲ ನೋಡ್ತಿರ್ತಾರೆ. ಹೌದಾ? ಅಲ್ಲಿ ನಿಮ್ಗೂ ಸಮಸ್ಯೆ ಇದೆ, ಇಲ್ಲ ಅಂತ ಹೇಳಲ್ಲ. ಆದ್ರೆ ನೀವು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ ಮಾಡ್ಲಿಕ್ಕೆ ಆಗ್ತದೆ. ನಾವ್ ಹೆಸರು ಹೇಳಲ್ಲ. ಕೆಲವು ರಾಜ್ಯಗಳಲ್ಲಿ ನಾವ್ ಹೆಸರು ಹೇಳೋ ಅಗತ್ಯ ಇಲ್ಲ. ಕೆಲವು ರಾಜ್ಯಗಳಲ್ಲಿ 4 ಲಕ್ಷ ಕೋಟಿ ಇನ್ಕಮ್ ಅನ್ನು ಜನರೇಟ್ ಮಾಡ್ತಾರೆ. ಹೌದಾ? 2,55,000 ಎಂಪ್ಲಾಯ್ಮೆಂಟ್ ಜನರೇಷನ್ ಆಗ್ತದೆ. ಹೆಸರು ಹೇಳಲ್ಲ ನಾವು, ಯಾಕಂದ್ರೆ ಮತ್ತೆ ಏನೋ ಬಣ್ಣ ಹಚ್ಚೋದು ಬೇಡ ಅನ್ನೋದಕ್ಕೆ. ಇವೆಲ್ಲ ರೆಕಾರ್ಡ್ಸ್ ಪ್ರಕಾರ ಮಾತಾಡ್ತಾ ಇದ್ದೀನಿ. ಹೌದಾ? 2,55,000 ಎಂಪ್ಲಾಯ್ಮೆಂಟ್ ಜನರೇಟ್ ಆಗ್ತದೆ. ನಮ್ಮಲ್ಲಿ ಯಾಕೆ ಆಗ್ತಾ ಇಲ್ಲ? ಎಷ್ಟು ಡ್ಯಾಮ್ಸ್ ಇದಾವೆ, ನಮ್ಮ ಎಷ್ಟೊಂದು ರಿವರ್ಸ್ ಇದಾವೆ. ನಮ್ಮಲ್ಲಿರುವಂಥವು ಇಲ್ಲೇ ಇಲ್ಲ. ನಾವು ಅವ್ರನ್ನ ಕ್ರಿಟಿಸೈಸ್ ಮಾಡ್ಕೋತ ಹೊಂಟ್ರೆ ಇಲ್ಲಿ ಉದ್ಧಾರ ಆಗೋದು ಯಾವಾಗ? highest number of education institutions, ಅಲ್ಲಿ ಯಾಕೆ ಆಗ್ತದೆ, ಇಲ್ಲಿ ಯಾಕೆ ಆಗಲ್ಲ? intent, ಎಲ್ಲ ಮೆಡಿಕಲ್ ಕಾಲೇಜಸ್, ಇಂಜಿನಿಯರಿಂಗ್ ಕಾಲೇಜಸ್, pharmacy, ಎಲ್ಲ ಫಾರ್ಮಸಿಗಳು ಅಷ್ಟು ಇಲ್ಲಿದಾವೆ. talent is also here only. ನ್ಯಾಚುರಲ್ ರಿಸೋರ್ಸ್ ಸಿಕ್ಕಾಪಟ್ಟೆ ಇದೆಯಲ್ಲ, ತುಂಬಾ ಇದೆ, ಸಿಕ್ಕಾಪಟ್ಟೆ. ಕರ್ನಾಟಕ ಇಸ್ highest, in fact, rest of the country have followed Karnataka. ಮತ್ತೆ ಯಾಕೆ All the TMA, Pai, Inamdar, Islamic, all from Karnataka. ಅಷ್ಟು ಇಲ್ಲಿಂದ ಎಲ್ಲ ಫೇಮಸ್ ಜಡ್ಜ್ಮೆಂಟ್ ಇಲ್ಲಿಂದ, ಇಲ್ಲಿಂದಾನೆ ಎಲ್ಲ ಕರ್ನಾಟಕ, ಇನ್ಕ್ಲೂಡಿಂಗ್ ಕೇಶವಾನಂದ ಇಸ್ ಜಸ್ಟ್ ಬಿಸೈಡ್ ಕರ್ನಾಟಕ. ನೇಬರಿಂಗ್. ಯಾಕೆ ನಮ್ಮ ಸ್ಟೇಟ್ ನಾಗ ಯಾಕೆ ಹಿಂಗ ಆಗ್ತಾ ಇದೆ? ದಿಸ್ ಇಸ್ ಎ ಫಸ್ಟ್ ಸ್ಟಾರ್ಟ್ ಆಗೋದು ನಮ್ ಒಳ್ಳೆ ಆಫೀಸರ್ಸ್ ಬೇಕು. Most important. This is what Jawaharlal Nehru wrote in his first autobiography, which he published in 1930s. He said, Indian civil service is neither Indian nor service. Same thing will happen if bad people are appointed, ignoring
men Merit. of integrity. Merit, all right, we can understand. Anyway, we are not much bothered about merit. Somehow we will understand that. What about the integrity? Integrity ಇಲ್ದಂಗೆ ಹೆಂಗ್ ಮಾಡ್ಬೇಕು? ಮೆರಿಟ್ ಅನ್ನು ಲೂಸ್ ಮಾಡಿಕೊಡ್ರಿ ಅಂತ quality of ಹೇಳಿದೆ human being. ಸುಪ್ರೀಂ ಕೋರ್ಟ್. Quality of human being. ಇಂಟಿಗ್ರಿಟಿಯಲ್ಲಿ ನೀವು ರಿಬೇಟ್ ಮಾಡ್ರಿ ಅಂತ ಹೇಳಿಲ್ಲ. All those judgments, they said merit is not the only mantra. We can understand. It cannot be the only mantra. But is there one single decision which says, even if integrity is not there, That's well. go for that ಅಂತ ಹೇಳಿದಂತ one judgment. Condition precedent ಅಂತ ಹೇಳ್ಬೋದು. ಅದಕ್ಕೆ ಏನ್ ಮಾಡ್ಬೇಕು? ವಾಟ್ ಯು ಆರ್ ಗೋಯಿಂಗ್ ಟು ಡೂ? ಅದನ್ನ ಬೇರೆ ರೂಲ್ಸ್ ಚೇಂಜ್ ಮಾಡೋದ್ರಿಂದ ಆಗಲ್ಲ. ಅದು ಯಾವ್ದೋ ರಾಜ Process of selection should be. ಎಲೆಕ್ಷನ್ ಪ್ರೊಸೆಸ್, ಅವ್ರ ಬಗ್ಗೆ ಇನ್ಪುಟ್ ಎಂಥವ್ರು ಯಾರು ಇವರಲ್ಲ, ಇವರನ್ನ ತಯಾರಿ ಮಾಡೋರು. ನಮಗೆ ನಾವು ವಿ ಆರ್ ನಾಟ್ ಮಚ್ ಬಾದರ್ಡ್ ಅಬೌಟ್ ದ ಗುಡ್ಸ್. ನಾವು ವಿ ಆರ್ ಬಾದರ್ಡ್ ಅಬೌಟ್ ದಿ ಫರ್ನೇಸ್ ಇಟ್ ಸೆಲ್ಫ್, ಫ್ಯಾಕ್ಟರಿ ಇಟ್ ಸೆಲ್ಫ್. ದಿ ಪೊಲ್ಯೂಷನ್ ಬಿಗಿನ್ಸ್ at Gangotri. That is our problem. If that gets polluted, the whole thing. Everything will That is at the process of selection. ಅದ್ ನೀವ್ ಏನ್ ಮಾಡ್ತೀರಿ ಅಂತ ನಮ್ಗೆ ಹೇಳ್ಬೇಕು. ಇದೊಂದೇ Definitely. ಕೇಸ್ ಪ್ರಶ್ನೆ ಅಲ್ಲ. I understand. The permanent solution, Manoj, which we please we get. ಒಂದ್ ಸ್ವಲ್ಪ ಒಳ್ಳೆಯ ಸೊಲ್ಯೂಷನ್ ನಮ್ಗೆ ತಂದ್ಕೊಡಿ, ಏನ್ ಮಾಡ್ತೀರಿ ಅಂತ Well, ನೋಡ್ತೀವಿ. place it before. ನೀವು ರೂಲ್ಸ್ ಚೇಂಜ್ ಮಾಡಿದ್ವಿ, ಬಹಳ ಒಳ್ಳೊಳ್ಳೆ ರೂಲ್ಸ್ ಚೇಂಜ್ ಮಾಡಿದ್ವಿ. ರೂಲ್ಸ್ ಇಂದ ಏನಾಗಲ್ಲ. ಯಾವ ರೂಲ್ಸ್ ತನ್ನಷ್ಟು ತಾನೇ ಏನ್ ಕೆಲಸ ಮಾಡಲ್ಲ. ಅದಕ್ಕೆ ಅಲ್ಟಿಮೇಟ್ಲಿ ಮನುಷ್ಯರೇ ಬೇಕಾಗ್ತದೆ. ಎಂಥ ಮನುಷ್ಯರನ್ನ ಹೇಗೆ ಅಪಾಯಿಂಟ್ ಹಾ. ಮಾಡ್ತೀರಾ? ಒಂದು ರೀಡರ್ಸ್ ಡೈಜೆಸ್ಟ್ ನಲ್ಲಿ ಒಂದು ಸ್ಟೋರಿ ಬಂದಿದೆ. ಭಗವಂತ ಎಲ್ಲಾ ದೇಶಗಳನ್ನ ಒಂದ್ ರೀತಿ ತಯಾರಿ ಮಾಡಿದ್ನಂತೆ, ಬ್ರಾಜಿಲ್ ಅನ್ನ ಅತ್ಯಂತ ಸುಂದರವಾಗಿ ಮಾಡಿದ್ನಂತ. ಅವಾಗ ದೇವದೂತ ಕೇಳಿದ್ನಂತ, ಭಗವಂತ ನೀನು ಒಂದ್ ದೇಶಕ್ಕೊಂದು ಇನ್ನೊಂದ್ ದೇಶಕ್ಕೊಂದು ಎರಡ್ ನಮನಿ ಮಾಡ್ತಾ ಇದ್ದೀವಿ, ಹಂಗ್ ಮಾಡಬಾರ್ದು ನೀನು. ಹಿಂಗ ಯಾಕೆ ಏನ್ ಮಾಡಿದ್ದೇನೆ ನಾನು? ಬ್ರಾಜಿಲ್ ದೇಶವನ್ನು ಎಷ್ಟೊಂದು ಸುಂದರವಾಗಿ ಮಾಡಿದಿ, ಬೇರೆ ದೇಶಗಳು ಆಫ್ರಿಕಾದವು ಇವು ಹೆಂಗ್ ಮಾಡಿದೀಯಾ ನೀನು? ಇರು ಅಲ್ಲಿ ಎಂತ ಜನರನ್ನ ಹುಟ್ಟಿಸ್ತೇನೆ ನೋಡು, ಆಮೇಲೆ ಮಾತಾಡುದು. ಜನರ ಮೇಲೆ ಡಿಪೆಂಡ್ ಆಗ್ತದೆ Ultimately, human being. ಹಂಗಾಗಿ ಅದಕ್ಕೆ ಏನ್ ಮಾಡ್ತೀರಿ ಅಂತ ನಮ್ಗೆ I'll place that before. ಏನಾಯ್ತು, ರಿಪೋರ್ಟ್ ಏನೇನಾಯ್ತು. ಆಮೇಲೆ ಚೀಫ್ ಸೆಕ್ರೆಟರಿ ಕಳ್ಸ್ಯಾರ ಅವರು. Yes, Manoj. Why chief secretary did not ask the KPSC? Why investigation is still going on? Why did you finalize the list? ಅಂತ ಯಾಕೆ ಕೇಳಿಲ್ಲ ಸರ್ಕಾರ? ಆ ಲಿಸ್ಟ್ ಆಪರೇಟ್ ಮಾಡುವಾಗ, ಅಪಾಯಿಂಟ್ಮೆಂಟ್ ಆರ್ಡರ್ಸ್ ಕೊಡುವಾಗ ಯಾಕೆ ಅಷ್ಟೊಂದು ಆತುರದಲ್ಲಿ ಮಾಡ್ತು? ಆಮೇಲೆ ಅಂತ ಕಂಡೀಷನ್ ಹಾಕೊಂಡು ಇಮಿಡಿಯೇಟ್ಲಿ ಕೊಡುವಂತಹದ್ದು ಏನಿತ್ತು? Correct. ಅದನ್ನ ಉತ್ತರ ಕೊಡ್ಬೇಕು. I understand. ಉತ್ತರ ಕೊಡಬೇಕು. ಇದಕ್ಕೆಲ್ಲ ನಾವು ಇದನ್ನ ಇಷ್ಟಕ್ಕೆ ಬಿಡಲ್ಲ ನಾವು. I understand. We will take this to its logical conclusion. We know our limitations. No, that But- Manoj, this is a case which your Ah, lordship. We will not go on technicalities in Manoj. We'll assist your lordships in. ಹೇಳ್ಬೇಕು, ಯಾರು ಡಿಸಿಷನ್ ತಗೊಂಡ್ರು ಇದನ್ನ ಕಳಿಸ್ಬೇಕು, ಫೈನಲೈಸ್ ಮಾಡ್ಬೇಕಿದ್ನ ಇಮಿಡಿಯೇಟ್ಲಿ ಕಳಿಸ್ಬೇಕು ಅಂತ ಯಾರು ಡಿಸಿಷನ್ ತಗೊಂಡ್ರು ಅವ್ರ ಹೆಸರುಗಳನ್ನು ಕೊಡಬೇಕು. ಈಗ ಆಫ್ಟರ್ ಕ್ಯಾಪ್ಟನ್ ಸತೀಶ್ ಶರ್ಮಾ ಜಡ್ಜ್ಮೆಂಟ್, ಈಗ ಅವ್ರನ್ನೆಲ್ಲ ಹಂಗ ಬಿಡ್ಲಿಕ್ಕೆ ಬರಲ್ಲ ನಾವು. ಅಲ್ಲಿ ಕ್ಯಾಪ್ಟನ್ ಸತೀಶ್ ಶರ್ಮಾದಲ್ಲಿ 50 ಲಕ್ಷ ರೂಪಾಯಿ ದಂಡ ಹಾಕಿತ್ತು ಸುಪ್ರೀಂ ಕೋರ್ಟ್. Correct. ಹಂಗೆ ಬಿಡ್ಲಿಕ್ಕೆ ಬರಲ್ಲ. ನಾವು ಡಿಸ್ಟ್ ಮಾಡೇವಿ ಅಂತ. ಸಮಥಿಂಗ್ ವಿ ಹ್ಯಾವ್ ಟು ಡೂ ಟು ದೆಮ್. ಇಸ್ ಇಟ್ ನಾಟ್? ಸಮಥಿಂಗ್ ಶುಡ್ ಹ್ಯಾಪನ್ ಟು ದೇರ್ ಇಂಟರ್ನಲ್ ಆರ್ಗನ್ಸ್. ಒಂದು ಕಿಡ್ನಿಗೋ, ಒಂದ್ ಸ್ವಲ್ಪ ಹಾರ್ಟಿಗೋ, ಇಲ್ಲ ಒಂದ್ ಸ್ವಲ್ಪ ಬಿಗಿ. ಅದರ್ವೈಸ್ ಹಿಂಗೆಲ್ಲ ಆಗಕೊಟ್ಟು ಮುಂದೆ ಗತಿ ಏನು ಒಳ್ಳೊಳ್ಳೆ ಇರೋದು. ಸಮ್ ಆರ್ಗನ್ಸ್ ಶುಡ್ ಸಫರ್. ಅವ್ರು ಯಾರು ಅಂತ ಅನ್ಕೊಂಡು ಹೆಸರು ಕೊಡ್ಬೇಕು ನೀವು. I'll just put it ನೆಕ್ಸ್ಟ್ in. ಡೇಟಿಗೆ ಏನೇನ್ ಮಾಡ್ತಾ ಇದೀರಿ ಅಂತ ಹೇಳ್ಬೇಕು. So insofar as Manoj, now the report has come in the month of January, 31st January 2025, Manoj. Ah. That from the KPSC, which has not yet been received, but anyway, now that we have come to know, Manoj, I'll place what decisions we are going to take insofar as this 10 candidates are concerned. Manoj. ಅಷ್ಟೇ ಅಲ್ಲ, ಓವರ್ ಆಲ್ ಏನ್ ಮಾಡಕ್ ಹೊಂಟ್ರಿ ನೀವು ಇದನ್ನ? That I'll. ಇವ್ರದಷ್ಟೇ ಅಲ್ಲ. No, Allah, overall I'll tell, Manoj. In fact specific also I will tell. That's what your lordship. ಮತ್ತೆ ಯಾಕೆ ಅವಸರದಲ್ಲಿ ಇಮಿಡಿಯೇಟ್ಲಿ ನಾವಂತ ಆರ್ಡರ್ ಇಶ್ಯೂ ಮಾಡುವಂತದ್ದೇನಿತ್ತು ಗವರ್ಮೆಂಟ್ ಬೀಳ್ತಾ ಇತ್ತಾ? ವೈ ಸೋ ಹರಿ? Between ಸುಪ್ರೀಂ 20 ಕೋರ್ಟ್ ಸೇಸ್ between ಮಚ್ 20 ಹರಿ. 22nd February and 25th June, what would have, why did we do it? ವೈ ಡಿಡ್ We could have awaited the report, then we could have proceeded for. ಯು ಶುಡ್ ಹ್ಯಾವ್ ಆಸ್ಕ್ಡ್. ಏನಯ್ಯ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ, 5 member ಕಮಿಟಿ ಇದೆ, ವೈ ಡಿಡ್ ಯು ಸೆಂಡ್ ದಟ್ ಫೈನಲ್ ಲಿಸ್ಟ್? ದಿಸ್ ಕೆನಾಟ್ ಹ್ಯಾಪನ್ ವಿದೌಟ್ ಇನ್ವಾಲ್ವ್ಮೆಂಟ್ ಆಫ್ ಸಮ್ ಪೀಪಲ್.
It's so obvious. Petitioners only. We do not know. We really do not. Ultimately, my lord, is the beneficiary the And petitioner. ultimately, government issues the order. Correct. I mean, they issue the order. Government issues Issue the the order. order. They will not give the format to you and bring it to you saying that fine. They may have done something else. That's another thing. But it is you who will issue the order. That one, And you have issued once. 25th June 2024, we have appointed 24 people, my lord. So, in Course. fact, my lord, just kindly grant few days time, my lord. I'll get ಹೇಳಿ ಎಷ್ಟು every. ಬಟ್ ಈ ಕಾರಣ ಹೇಳ್ಬೇಡಿ ಏನೋ ಸೆಷನ್ ನಡೀತದೆ ಹಂಗೆ ಇಲ್ಲ ನಾನು ಅದಕ್ಕೂ ಇದಕ್ಕೂ ಬೇರೆ. ಇಲ್ಲ ಇದು session. ಇಲ್ಲೇ ನಡೀತಾ ಇದೆ ಅಮ್ಮ. ಹೌದು. ಧಾರವಾಡ ಆಗಿದ್ರೆ ಹೇಳ್ಬೋದಾಗಿತ್ತು. ಬೆಳಗಾವಿ ಆಗಿದ್ರೆ ಹೇಳ್ಬೋದು. ಆಮೇಲೆ ಇದು ಓಪನ್ ಮಾಡಿದ್ಮೇಲೆ ಇದರಲ್ಲಿ ಸಿಡಿ ಗಿಡಿ ಎಲ್ಲ ಇದೆ ಏನು Yes, please. ನಾವು ಆಮೇಲೆ ಒಂದು ಇಲ್ಲೊಂದು ಅದನ್ನೆಲ್ಲ ನಾವು ಪ್ಲೇ ಮಾಡೋಣಂತೆ ಫ್ಯೂ ಪರ್ಸನ್ ಇದ್ಕೊಂಡು Please, my lord. ಈ ಅವಶ್ಯಕತೆ ಬಿತ್ತರೆ ಪಬ್ಲಿಕ್ಕಿಗೂ ಡಿಸ್ಪ್ಲೇ ಮಾಡ್ಕೊಳ್ಳೋಣ ಏನೇನಾಗಿದೆ ಅಂತ ಸೊ ದಟ್ ಪೀಪಲ್ ಆಲ್ಸೋ ಶುಡ್ ನೋ ಪೀಪಲ್ ಶುಡ್ ನೋ ಹೌ ಕೋರ್ಟ್ಸ್ ಫಂಕ್ಷನ್ ಹೌ ವೇರಿಯಸ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಫಂಕ್ಷನ್ ದೇರ್ ಇಸ್ ನಥಿಂಗ್ ಸೀಕ್ರೆಟ್ Nothing secret. ಎಕ್ಸೆಪ್ಟ್ ಈ ಮಾರ್ಕ್ಸ್ ಮತ್ತು ಇಂಥವೆಲ್ಲ ಬಿಟ್ರೆ ಉಳಿದಿದ್ ಸೀಕ್ರೆಟ್ ಆಗಿರೋ ಅಗತ್ಯ ಇಲ್ಲ ಇನ್ನು ಒಂದ್ಸರಿ ನಾವು ನೋಡೋಣ ನೋಡ್ಕೊಂಡು No, no, there's not, ವೆರಿ ಫ್ಯೂ ಸೆಲೆಕ್ಟ್ ಫ್ಯೂ ಇಟ್ಕೊಳ್ಳೋಣ ನೋಡ್ಕೊಂಡು ಅದರಲ್ಲಿ ಏನಾದ್ರೂ ಅಬ್ನಾಕ್ಷಿಯಸ್ ಇತ್ತು ಅಂದ್ರೆ ವಿ ವಿಲ್ ಶೋ ಇಟ್ ಟು ಪೀಪಲ್ ಆಲ್ಸೋ ಲೆಟ್ ಪೀಪಲ್ ಜಡ್ಜ್ what ವಿ ಹ್ಯಾವ್ ಟು ಗೋ ಟು ಪೀಪಲ್ ನೌ ದೇರ್ ಇಸ್ ನೋ ಅದರ್ ಆಲ್ಟರ್ನೇಟಿವ್ in fact, my lord, that PSI scam also, my lord. Ah. Even that is thing. Ultimately, we have to scrap it, redo the whole examination, my lord. In fact, now the technologies, who write the ಇದು exam ಹೊಸದಲ್ಲ is ಹೊಸದಲ್ಲ. three committees were formed Huta committee report had Correct. come Correct, my lord. more than a decade ago. Pursuant to Justice Ravindran judgment, my lord. Yes, Huta Oh, committee was correct, appointed. Thereafter, another committee came. I think it was In fact, we are what the Kota committee's report, we have taken everything. Every recommendation is being implemented. I'll show the but recommendation. how these things happen? As this lordship said, people who are manning it is the Ah. the process of. I've got board on to your lordship. my lord. ಅದ್ ನೀವು ಆ ಕಡೆ ನೋಡ್ಬೇಕು. In fact, I'll just place that also, my lord, because limited time, I'm not able to get gathered. ಆಯ್ತು ನಿಮ್ಗೆ ಈಗ ಅರ್ಜೆನ್ಸಿ ಬಂದಿದೆ Allot 25 and 24 letter ಹಾ before constitutional committee, then ಅದೊಂದು secretary letter- made allegation. ಹೇಳಿದ್ರೆ ಪ್ರಕಾಶ್ ಅಲ್ಲಿ Letter is there. We have got the letter, my lords. The those members are heading the committee. Let us see. Kindly see that. ಅಲ್ಲಿ ಈಗಿರುವಂತಹ ಯಾವ್ದಾದ್ರು ಮೆಂಬರ್ಸ್ ಮೇಲೆ ಏನಾದ್ರೂ ಕ್ರಿಮಿನಲ್ ಕೇಸು ಹಿಂದೆ ಇದ್ದಿದ್ದಾಗ್ಲಿ ಈಗ ಇರೋದಾಗ್ಲಿ ಇದೆಯಾ We'll verify and ಯಾವ್ದಾದ್ರು ಮೆಂಬರ್ಸ್ ಆಫ್ ದಿ ಕಮಿಟಿ ಮೇಲೆ KPSC ಮೆಂಬರ್ಸ್ ಮೇಲೆ We will get that. ಆಫೀಸ್ ಅಲ್ಲಿರುವಂತ ಅಫಿಷಿಯಲ್ಸ್ ಮೇಲೆ You take instructions and ಹಾ. ಅದೇ ಹೇಳ್ತೀನಿ. ಯಾರ ಮೇಲೆ ಈಗ ಹಿಂದೆ ಕ್ರಿಮಿನಲ್ ಕೇಸ್ ಇದ್ದಿದ್ದಾಗ್ಲಿ ಈಗ ಇರೋದಾಗ್ಲಿ Please. ಅಥವಾ ಅಲ್ಲಿರೋ ಆಫಿಷಿಯಲ್ಸ್ ಪೋಸ್ಟ್ ಆದವ್ರ ಮೇಲೆ ಡಿಸಿಪ್ಲಿನರಿ ಎನ್ಕ್ವೈರಿ ಆಗ್ಲಿ ಇದೆಯಾ ಲಿಸ್ಟ್ ಕೊಡ್ಬೇಕು we'll do that. ಅವ್ರ ಕ್ರೆಡೆನ್ಶಿಯಲ್ಸ್ ಕೊಡ್ಬೇಕು ನಮಗೆ Please, my lords. Let's once basically submit the- biodata. All these petitioners were not secured distinction and gold medal in the Not- degree. not. Kindly appreciate for this. Let's- ಇದನ್ನ ಈಗ ಅಪ್ರಿಶಿಯೇಟ್ ಮಾಡಲ್ಲ ಈಗ ಬೇರೆ ಅಪ್ರಿಸಿಯೇಷನ್ ಈಗ ಬೇರೆ ನಾವು ಅದನ್ನ ನೋಡಿ ಆ ಕಮಿಟಿ ಮೇಲೆ ಆ ಕಮಿಟಿ ಮೆಂಬರ್ಸ್ ಕಮಿಟಿ ಕ್ವಶನ್ ಮಾಡಕ್ಕೆ Let's in this ಆ letter, examination ನೋಡ್ಬೇಕಾಗತ್ತೆ. the allegation. ಎಲ್ಲ ನೋಡೋಣ ನೋಡಿ ಪರವಾಗಿಲ್ಲ. Lords, this is a letter that is written by the secretary, my lords, making certain allegations, but not in the context of this recruitment, I'm told. It is generally, my lords, again, with regard to the functioning. So that also was in the cognizance of the government, that I brought it to the notice of the learned AG. So we'll also place with regard to what action was taken on the basis of that. No, I think that was the only thing, Manoj, in the month of March of 2024. This is in the month of February, March, Manoj. The officer was transferred. The secretary of KPSC was transferred ಬಿಕಾಸ್ of this recommendation. Complaint and recommendation was there. She was transferred pursuant to that. ಸೊ ದಿ ಕಂಪ್ಲೇನೆಂಟ್ ವಾಸ್ ಪನಿಷ್ಡ್ No, my lords. No, My lords, my secretary KPSC who sent the recommend. ಬಟ್ ಶಿ ಹ್ಯಾಡ್ ಮೇಡ್ ದಟ್ ಪರ್ಸನ್ ಹ್ಯಾಡ್ ಮೇಡ್ ಅಲಿಗೇಷನ್ಸ್ No, no. No, my lords. The chairman of the commission ಎಸ್ wrote to the government stating that this list ought to have not been sent. Please don't make appointments on the basis By of the this. secretary. By the secretary. On that basis, my lord, secretary was transferred. But before she was transferred, she also officially wrote a letter to the On government. 22nd of February. My lords, one submission. In that cover, my lords, I am informed there is a pen drive and a hard disk. Except those two remaining, we have copies. Pen drive and hard disk, we don't have copies. ಅಲ್ಲೊಂದು ಸೆಂಟೆನ್ಸ್ ಆಡ್ ಮಾಡ ವಿ ಆರ್ ಟೋಲ್ಡ್ ಬೈ ದಿ ಲರ್ನೆಡ್ AAG My lords, I am appearing as senior counsel. It's not as learned senior advocate
appearing for the KPSC that one of the envelopes contains Hard disk? a hard disk and a pen drive. And they don't have duplicates of the same. Please. ಒಂದು ಮಾಡಿ ಕೊಟ್ಬಿಡ್ಬೋದಿತ್ತು. ಹಾ ಇರ್ಲಿ, ನಮ್ಮಲ್ಲಿ ಈಗ ಸ್ವಲ್ಪ 25/1/24 ಲೆಟರ್ ಮಿಲಾಡ್ ಇದೆ ಇದೆ. ಅವರೇ ಮೆಂಬರ್ಸ್ ಕಮಿಟಿ ಮಾಡಿದ್ದಾರೆ ಅಂತ. ಇದನ್ನ ಇನ್ನೊಂದೊಂದು ಎನ್ವಲಪ್ನೆ ಹಾಕಿದ್ವಿ, ಕವರ್ನೆ ಹಾಕಿದ್ವಿ. ಎಸ್, ಥ್ಯಾಂಕ್ ಯು ಸೋ ಮಚ್. But they are relying upon the report which we have not been given a copy. ಅದು ನಿಮ್ಗಲ್ಲ, No, reports cannot. ನೋಡ್ಲಿಕ್ಕೆ ನಿಮ್ ಕೇಸ್ಗಲ್ಲ. ಅಲ್ಲ, ಅವ್ರು ರಿಪೋರ್ಟ್ ಮಾಡಿದ್ದಾರೆ. ಯಾಕೆ ನಮ್ಮ ವಿರುದ್ಧ ಇದೆ ರಿಪೋರ್ಟ್, ನಮ್ ಕಾಪಿ ನೋಡೋಣ ಅವಾಗ ನಿಮ್ಗೆ ಇಫ್ ಇಟ್ ಈಸ್ ಅಗೇನ್ಸ್ಟ್ ಯು ವಿಲ್ ಟೇಕ್ ಟು ಯು, Yes. then you will have your say and then Yes. what should be done we'll do that. ತಾವು Yes, my lords. ನನ್ನ ಪಿಜುಡಿ ಕಾಣುತ್ತೆ. ನಿಮ್ಮ ಇದಿಸ್ prejudice ನಮ್ಗೆ ಹಂಗೆಲ್ಲ ಅನ್ಬಾರ್ದು. ನಮ್ಗೆ ಏನಿರ್ತದೆ ಇನ್ಸ್ಟಿಟ್ಯೂಷನ್ ಮಾಡ್ಬೇಕು ಅಂತ. KPSC ಈಗ ಜಡ್ಜ್ಮೆಂಟ್ ಅಂದ್ರೆ ಒಂದು ನಾನು ಇತ್ಲಾಗರ ಮಾಡ್ಬೇಕು ಅತ್ಲಾಗರ ಮಾಡ್ಬೇಕು, ಅಲ್ಲ ಹೆಂಗೆ ಸಾಧ್ಯ ಇದೆ? ನೀವೆಲ್ಲ ನಮ್ನೆಲ್ಲ ಡೌಟ್ ಮಾಡ್ಕೊತಾರೆ. ಹಾಗಲ್ಲ. ಆಲ್ ರೈಟ್, ಏನ್ ನಡೀತು ನಡೀಲಪ್ಪ, ನಾವು ಹೌದು. ಮಕ್ಕಿ ಮಾಡ್ಕೊಂಡು Attorney ಮಿಲಾಡ್. Your Lordship are more worried about the system in place rather than this case, madam. ಏನಿಲ್ಲ, ಮುಂದೆ ನಮ್ಮ ಮೊಮ್ಮಕ್ಕಳು ಆದ್ರೆ ಅವು ನಾಳೆ ನಮ್ಗೆ ಕೇಳ್ತಾವು, ಅಜ್ಜ ನೀನು ಇದ್ದೆಲ್ಲ ಕೋರ್ಟ್ ನಲ್ಲಿ ಏನ್ ಮಾಡ್ತಾ ಇದ್ದಿ ಅಂತ ಕೇಳಿದ್ರೆ ನಾವ್ ಏನ್ ಹೇಳ್ಬೇಕು ಅಲ್ವಾ? ಆ ರಷ್ಯನ್ ರೆವಲ್ಯೂಷನ್ ಆದಾಗ, ಐ ಥಿಂಕ್ ಫ್ರೆಂಚ್ ರೆವಲ್ಯೂಷನ್ ಆದಾಗ ಬಿಥೋವನ್ನಿ ಕೇಳಿದ್ನಂತ ಅವನ ಮೊಮ್ಮಗ, ಅಜ್ಜ ರೆವಲ್ಯೂಷನ್ ಆಗುವಾಗ ನೀ ಇದ್ದೆಲ್ಲ ಮತ್ತೆ ನಿಂದೇನ್ ಅಚೀವ್ಮೆಂಟ್? ಮೈ ಗ್ರ್ಯಾಂಡ್ ಸನ್ ಐ ಸರ್ವೈವ್ಡ್ ಅಂತ. ದಟ್ಸ್ ಮೈ ಹಂಗ ಆಗ್ಬಾರ್ದು. ಅದರ್ವೈಸ್ ಹೀಗೆ ಯಾರೋ ಒಬ್ರು ಮಾಡ್ಬೇಕಲ್ಲ, As your Lordship said, madam, the process of ಒಂದ್ selection, ಕಡೆಯಿಂದ ಸ್ಟಾರ್ಟ್ ಮಾಡ್ಬೇಕು. there should be a start beginning, madam. In fact, the timing is also absolutely right. Between yesterday and today, at least we are thinking of it, it's coming in the papers, what is ಸಮಥಿಂಗ್ ಶುಡ್ ಹ್ಯಾಪನ್. something. ಇಲ್ಲ, ಅದನ್ನ ಅದೇನಿದೆ ಅಲ್ಲ, ಇದು ಈ ಪೆನ್ ಡ್ರೈವ್ ಇವೆಲ್ಲ ವಿ ಆರ್ ಜಸ್ಟ್ ಥಿಂಕಿಂಗ್ ವಿಲ್ ಹ್ಯಾವ್. Sir, Lordship, we can go through it so that. ಅಲ್ಲ, ನೋಡ್ತೇವೆ ಮೊದ್ಲು ನೋಡಿ, ನಿಮ್ಮೆಲ್ಲ ಇಟ್ಕೊಂಡ First, ನೋಡ್ಕೊಂಡು your Lordship may go through it independently or with the assistant. ಅದನ್ನೆಲ್ಲ ನಿಮ್ ಇಟ್ಕೊಂಡ ಮಾಡಿ ನಾವು ಹಂಗ Okay, leave it at. ಯಾಕಂದ್ರೆ ನಾಳೆ ಜಡ್ಜ್ ಅದ್ರಾಗಿರುವಂತ ಪೆನ್ ನಾವು ಬೇರೆ ಕೊಟ್ಟಿದ್ವಿ, ಇವರು ಇನ್ನೊಂದು ಇಟ್ಕೊಂಡಾರೆ ಅಂತ ಹೇಳ್ಬಿಟ್ಟು ಸಮಸ್ಯೆ ಆಗ್ತದೆ. ಅದಕ್ಕೆ ಅದನ್ನೆಲ್ಲ ಓಪನ್ ಮಾಡುವಾಗ ನಿಮ್ ಪಂಚ್ ಕಮಿಟಿಯಲ್ಲಿ ಇಟ್ಕೊಂಡು ನಮ್ಮ ರಾಘವನ್ ಅವ್ರನ್ನ, ಬಸವರಾಜನ್ನ, ಇವ್ರನ್ನೆಲ್ಲ ಇಲ್ಲಿ ವಿಟ್ನೆಸ್ ಆಗಿ ಇಟ್ಕೊಂಡು ಮುಂದೆ ನಾವು ಅದನ್ನೆಲ್ಲ ಮಾಡ್ತೇವೆ. ಮಾಡಿ ವಿಲ್ ಟೇಕ್ ಎ ಡಿಸಿಷನ್ ವೆದರ್ ಎವ್ರಿಥಿಂಗ್ ಶುಡ್ ಬಿ ಏನು ರಿಲೇಡ್ ಇನ್ ಅವರ್ ಕೋರ್ಟ್ ಪ್ರೊಸೀಡಿಂಗ್ ಸೊ ದಟ್ ಪೀಪಲ್ ವಿಲ್ ಲುಕ್ ಇನ್ ಟು. ಪ್ಲೀಸ್ ಮಿಲಾಡ್, ಅಲ್ಲಿವರೆ ರಿಪೋರ್ಟ್ ಮೇಲೆ ಆಕ್ಟ್ ಮಾಡಬಹುದು. ಟಿಲ್ ಮೈ ನಾಟ್ ಟೇಕ್ ಅ ಡಿಸಿಷನ್. ಯಾಕೆ ನನಗೇನಿಲ್ಲ, ನಮ್ಮ ಮತ್ತೆ ಅದೇನೋ ಅವ್ರನ್ನ ಹೊರ ಕಳಿಸ್ತೀರಿ ಈಗ. ಅಲ್ಲಿವರೆಗೆ ತಾವು ಡಿಸಿಷನ್ ತಗೊಳ್ಳಿವರೆಗೆ ಐ ಆಮ್ ನಾಟ್ ಸೇಯಿಂಗ್ ಮಿಲಾಡ್. ಟಿಲ್ ದೆನ್ ಏನು ಪ್ರಿಸಿಪಿಟೇಟ್ ಮಾಡ್ಬೇಡ್ರಿ, ಅಷ್ಟೇ, ಮತ್ತೇನಿಲ್ಲ. ಅಡ್ವರ್ಸ್ ಆರ್ಡರ್ಸ್ ಎಲ್ಲ ಮಾಡ್ಬೇಡ್ರಿ ಅವ್ರ ಮೇಲೆ. ಮುಂದ್ ಮಾಡೋದು ಬಂದ್ರೆ ಮಾಡೋಣಂತೆ. ತಾವು ಹೇಳಿ ಮಾಡಿ, ಪರವಾಗಿಲ್ಲ, ಬೇರೆ ಮಾಡಿ. ಮೈ ಲಾರ್ಡ್ ಈ ಕಂಟಿನ್ಯೂ ಇಲ್ವಾ ಅವರು? ಮಾಡಿದ್ದೆ, 7 ತಿಂಗಳು ಕೆಲಸ ಮಾಡ್ತಾ ಇದ್ದಾರೆ. ದೇ ಆರ್ ವರ್ಕಿಂಗ್. They are working, madam. The only thing is in this ಸಬ್ಜೆಕ್ಟ್ ದಿಸ್ My lords, insofar as the interim relief was concerned, there was no precipitatory action that was sought to be taken up. ನೌ ವಿ ಆರ್ ಆಸ್ಕಿಂಗ್ ಯು, ಡು ಯು ವಾಂಟ್ ಟು ಟೇಕ್ ಅಂತ? No, my lords. we leave it No, at my lords, with regard to appointment, the government. at least till next date of hearing, ultimate ಇಷ್ಟ ಬರೀ, no precipitatory action shall be taken against the petitioners till next date of hearing. including. Full stop. However, petitioner shall not seek or plead any equity on the basis of this arrangement. Like that condition number 8. That's Condition number 8 itself we are agree. ಆ ರೀತಿ ಮಾಡಂಗಿಲ್ಲ. You are right. We agree with that. Sir, my lords, one submission. The stage, insofar as the KPSC was concerned, it was at the stage, my lords, when the commission accepted the final report of the subcommittee and directed further action. We were at that stage. The general interim order was not to precipitate. Now, my lords have clarified it's only as against their appointments. My lords, can it be clarified that we can go ahead with the further action, or should we hold it? ಏನು ಮಾಡ್ಬೇಡಿ. I'll hold it. ಈಗ ಆಲ್ರೆಡಿ ಮಾಡಿದ್ ಸಾಕಷ್ಟು ಹೊಲ್ಸಿ. ಇಲ್ಲ, then there. ನೋಡೋಣ. I will hold it. I just wanted. Please. When will you, 18th? Call this matter on 18th. Call on 18th at 2:30 as requested.